ಒಂದು ದಿನ ಮುಂಜಾವಿನಲ್ಲೇ ಕೊಪ್ಪವನ್ನು ಬಿಟ್ಟು ನಿಬಿಡ ಕಾನನದಿಂದ ಹೊರಟು ಬಂದಿದ್ದ ತನಿಯ ಕಂದೀಲು ಗುಡ್ಡವನ್ನು ಇಳಿದು ಅಲೆದಾಡಿದ್ದ. ಈ ಕಾಡಿನೊಳಗೆ ಕಳೆದು ಹೋದ ಕಾಲ ಯಾವ ಸಾಕ್ಷಿಯನ್ನು ಬಿಟ್ಟು ಹೋಗಲಿಲ್ಲವೇ ಎಂಬ ಪ್ರಶ್ನೆಯೇನೋ ಅವನೊಳಗೆ ಉದ್ಭವಿಸಲಿಲ್ಲ. ಕಾಡಿನಾಚೆಗೆ ಇರುವ ಮನುಷ್ಯನ ಸಿಟ್ಟು, ಆಸೆ, ಮತ್ಸರಗಳು ಅವನಿಗೆ ಅರ್ಥವೇ ಆಗುತ್ತಿರಲಿಲ್ಲ. ತಾನಿದ್ದ ನೆಲದ ಕೆಳಗೆ ಹರಿಯುತ್ತಿದ್ದ ನದಿ ಇಲ್ಲಿಯೂ ಹರಿಯುತ್ತದೆ. ಅದೇ ನೀರನ್ನು ಅವರೂ ಕುಡಿಯುತ್ತಾರೆ. ಆದರೆ ಗಂಟಲೊಣಗಿ ನೀರು ಕೇಳಿದರೆ ಹಚ ಅನ್ನುತ್ತಾರೆ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕುಂತು ಆತ ನೋಡೇ ನೋಡುತ್ತಿದ್ದ. ಯಾವ ದೇಶಕ್ಕೆ ಬಂದೆ ನಾನು ಎಂಬ ಒಳದನಿಗೆ ಅವನಲ್ಲಿ ಉತ್ತರವಿರಲಿಲ್ಲ. ಮಾರು ದೂರ ಮಣ್ಣಿನ ಮಡಿಕೆಯಲ್ಲಿ ನೀರು ಇಡುತ್ತಿದ್ದರು. ಆಗಲೂ ಅದು ತಾನೇ ಮುಟ್ಟಿದ ನದಿಯ ನೀರಲ್ಲವೇ ಎಂಬ ಪ್ರಶ್ನೆ ಅವನೊಳಗೆ ಎದ್ದಿರಲಿಲ್ಲ. ಆದರೆ ನನ್ನ ಕಣ್ಣೆದುರೇ ಎಲ್ಲವೂ ಹೇಗೆ ಬದಲಾಗುತ್ತದೆ ಎಂಬುದು ಅವನಿಗೆ ಸೋಜಿಗವಾಗತೊಡಗಿತು. ಮಂಜುನಾಥ್ ಚಾಂದ್ ವಿರಚಿತ ಕಾಡಸೆರಗಿನ ಸೂಡಿ. ಇದು ಕತ್ತಲನ್ನು ಭೇದಿಸುವ ಜ್ಯೋತಿ. ಕಾದಂಬರಿಯ ಧ್ವನಿ ಮುದ್ರಿಕೆ ಅತಿ ಶೀಘ್ರದಲ್ಲೇ.